ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು. ಅಂದರೆ ಅದು ಡೆಲಿವರಿ ಬ್ಲಾಗ್ ಹಾಕಿದ ಮೇಲೆ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಪಾಪುನು ಸ್ವಲ್ಪ ನೈಟೆಲ್ಲ ಎದ್ದೇಳ್ತಾನೆ ಅಲ್ವಾ, ಸೊ ಹಂಗಾಗಿ ಇಬ್ಬರು ಮಕ್ಕಳಲ್ವಾ, ಸೊ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಹಂಗಾಗಿ ಸದ್ಯಕ್ಕೆ ಆದರೆ ಮಾಡ್ತಾಯಿದ್ದೀನಿ, ಇಲ್ಲ ಅಂತಂದರೆ ಇಲ್ಲ, ತುಂಬ ಕಷ್ಟ ಇದೆ. ಸೊ ಹಂಗಾಗಿ ವಿಡಿಯೋಸ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಸೊ ಇವತ್ತು ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನು ಅಂತಂದರೆ ನಮ್ಮಮ್ಮ ಅವ್ರದ್ದು ನಾಳೆ ಗೃಹಪ್ರವೇಶ ಇದೆ. ಅಂದರೆ ಇವತ್ತು ಡಿಸೆಂಬರ್ 10, ಡಿಸೆಂಬರ್ 11ನೇ ತಾರೀಕು ಬೆಳಗ್ಗೆ 4 ಗಂಟೆಗೆ ಸಿಂಪಲಾಗಿ ಗೃಹಪ್ರವೇಶ ಮಾಡ್ಕೊತಾ ಇದ್ದೀವಿ. ಸೊ ಹಂಗಾಗಿ ಅದ್ರದ್ದು ಒಂದು ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ನಾನು ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ ಯಾವ ಥರ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು. ಜಸ್ಟ್ ಏನೂ ಇಲ್ಲ, ಅಂದರೆ ಹಳೆ ಮನೆ ಇತ್ತಲ್ವ ಅವ್ರದ್ದು, ಸೊ ಅದನ್ನೇ ಆಲ್ಟ್ರೇಷನ್ ಮಾಡಿಸ್ಬಿಟ್ಟು ಇವಾಗ ಮತ್ತೆ ಐವರ್ನ ಸ್ವಲ್ಪ ಕರೆಸ್ಬಿಟ್ಟು ಗ್ರ್ಯಾಂಡಾಗಿ ಏನಿಲ್ಲ, ಜಸ್ಟ್ ನಾವು ಮಾತ್ರನೇ ಸಿಂಪಲ್ಲಾಗಿ ಪೂಜೆನ ಮಾಡಿಸ್ಕೊತಾ ಇದ್ದೀವಿ. ಸೊ ಹಂಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಿ ನಾವು ಯಾವ ಥರ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಆಚೆ ಚಪ್ಪರ ಕೂಡ ಹಾಕಿದ್ದಾಯಿತು. ಇವಾಗ ಹೂವು ಎಲ್ಲ ತಂದಿಟ್ಟಿದ್ದಾರೆ, ಮತ್ತು ಏನೇನು ಬೇಕೋ ಅದನ್ನೆಲ್ಲ ತಂದು ಇಟ್ಕೊಂಡಿದ್ದಾರೆ. ಸೊ ನೋಡೋಣ ಹೇಗೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಬೆಳಗ್ಗೆ 4 ಗಂಟೆಗೆ ಇರೋದು. ಸೊ ನಾನು ಕೂಡ ಎದ್ದೇಳೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ಪಾಪು ಇದೆ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ರಿಸ್ಕು. ನಾವೇನೇನೋ ಪ್ಲ್ಯಾನ್ ಮಾಡ್ಕೊಂಡ್ವಿ, ಬಟ್ ಅದೇನೂ ಆಗಲಿಲ್ಲ. ಮತ್ತು ಈ ಡಿಸೆಂಬರ್ 11ನೇ ತಾರೀಕು ಬಿಟ್ಟರೆ ನಮ್ಮ ಅಪ್ಪ ಹೆಸರಲ್ಲಿ ಮತ್ತು 2 ಮಂತ್ಸ್ ಇಲ್ವಂತೆ, ಒಳ್ಳೆ ದಿನ. ಸೊ ಹಂಗಾಗಿ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಹಂಗಾಗಿ ಸಡನ್ನಾಗಿ ಮಾಡ್ಕೊಂಡ್ಬಿಡ್ಬೇಕಾಯ್ತು. ಏನೇನೋ ಪ್ರಿಪ್ರೇಷನ್ಸ್ ಮಾಡ್ಕೋಣ ಅಂದ್ಕೊಂಡಿದ್ವಿ. ಸೊ ಅದೇನು ಮಾಡೋಕ್ಕಾಗಲಿಲ್ಲ. ಸೊ ಸರಿ, ಸದ್ಯಕ್ಕೆ ಇರೋದ್ರಲ್ಲೇ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಈ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡೋಣ ಏನೇನು ಮಾಡ್ತಾರೆ ಏನು, ಹಾಗೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಫಸ್ಟ್ ಇದ್ದೀವಿ, ಹೋಮ ಎಲ್ಲ ಮಾಡಿಸಿದ್ವಿ ಸ್ಟಾರ್ಟಿಂಗಲ್ಲೇ, ಅಂದರೆ ಈ ಮನೆ ಕಟ್ಟಿದಾಗಲೇ. ಸೊ ಇವಾಗ ಆಲ್ಟ್ರೇಷನ್ ಮಾಡಿಸಿದ್ದೀವಲ್ವ, ಸೊ ಹಂಗಾಗಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡ್ಬಿಟ್ರೆ ನಮಗೂ ಕೂಡ ಒಳ್ಳೆಯದು ಅಂತ ಹೇಳ್ಬಿಟ್ಟು ಐವಾರನ್ನ ಕರೆಸ್ಬಿಟ್ಟು ಬೆಳಿಗ್ಗೆ ಅವ್ರು 4 ಗಂಟೆಗೆ ಹೇಳಿದ್ದಾರೆ ಶುಭ ಮುಹೂರ್ತ. ಸೊ ಹಂಗಾಗಿ 4 ಗಂಟೆಗೆ ಇದೆಯಂತೆ ಪೂಜೆ. ನೋಡೋಣ ಹೇಗೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ನಮ್ಮ ಚಾರ್ವಿಕಗೆ ಮತ್ತು ನಮ್ಮ ಚೀಕುಗೆ, ಸೊ ಇಬ್ಬರಿಗೂ ಕೂಡ ತುಂಬ ಹುಷಾರಿರಲಿಲ್ಲ. ಸೊ ಹಂಗಾಗಿ ಮಾಡೋದ ಬೇಡ ಅಂದ್ಕೊಂಡಿದ್ವಿ. ಮತ್ತು ಇನ್ನು ಇವತ್ತು ಮಿಸ್ ಆದರೆ ಮತ್ತು 2 ಮಂತ್ಸ್ ಆದಮೇಲೆ ಮಾಡಬೇಕಂತೆ. ಅಂದರೆ ಸಂಕ್ರಾಂತಿ ಹಬ್ಬ ಆಗೋವರೆಗೂ ದಿನ ಯಾವುದು ಚೆನ್ನಾಗಿಲ್ಲ ಅಂತ ಹೇಳಿದರು. ಸೊ ಹಂಗಾಗಿ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಸಿಂಪಲಾಗಿ ಮುಗಿಸ್ಕೊತಾ ಇದ್ದೀವಿ. ಸೊ ನೋಡಿ ನಮ್ಮ ಚಾರ್ವಿಕಂತೂ ಹೆಂಗಾಗ್ಬಿಟ್ಟಿದೆ. ಅಪ್ಪು ಏನಾಗಿದೆ ನಿಮಗೆ? ಏನಾಗಿದೆ? ಏನಾಗಿಲ್ವಾ? ಜ್ವರ ಅಲ್ವಾ ನಿಮಗೆ? ಇದೋಗೆ ಕಟ್ಟಿಸ್ಕೊಂಬಂದರು, ಹಾಸ್ಪಿಟ್ಲಲ್ಲಿ ತೋರಿಸಿ ವಾಸಿ ಆಗಲಿಲ್ಲ. ಸೊ ಅವ್ನಿಗೆಲ್ಲೋ ಬಿದ್ದು ಏನೋ ಆಗಿದೆಯಂತೆ. ಸೊ ಹಂಗಾಗಿ ಅದೋಗ್ಬಿಟ್ಟು ಕಟ್ಟಿಸ್ಕೊಂಬಂದಿದ್ದಾರೆ. ನೋಡಬೇಕು ವಾಸಿ ಆಗತ್ತೇನೋ ಅಂತೇಳ್ಬಿಟ್ಟು. ಸೊ ನೋಡಿ ಎಲ್ಲ ತಂದಿಟ್ಕೊಂಡಿದ್ದಾರೆ. ಇಷ್ಟೇ ಸಿಂಪಲಾಗಿ, ಜಾಸ್ತಿ ಏನು ತಂದಿಟ್ಕೊಂಡಿಲ್ಲ. ಕುಂಬಳಕಾಯಿ ಮತ್ತು ಹೂವು ಮತ್ತು ಅದರಲ್ಲಿ ಸ್ವಲ್ಪ ಐಟಮ್ಸ್ ಇದೆ ಅಷ್ಟೇ. ಅಂದರೆ ಅವಾಗೆಲ್ಲ ಮಾಡಿಸಿದ್ವಿ ಅಲ್ವಾ ಹೋಮ ಎಲ್ಲ. ಸೊ ಹಂಗಾಗಿ ಅವ್ರೇನು ಬೇಡ, ಜಸ್ಟ್ ಅದೇನೋ ನೀರು ಹಾಕ್ತಾರೆ ಅಲ್ವಾ ದೇವ್ರದ್ದು, ಅದೆಲ್ಲ ಕಳಶ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದೆಲ್ಲ ಹಾಕಿಸ್ಕೊಂಡ್ರೆ ಸಾಕು ಅಂತ ಹೇಳಿದರು. ಸೊ ಹಂಗಾಗಿ ಜಾಸ್ತಿ ಏನು ಗ್ರ್ಯಾಂಡಾಗೇನು ಮಾಡೋಕ್ಕೆ ಹೋಗ್ತಾಯಿಲ್ಲ, ಸಿಂಪಲಾಗೆ ಬಟ್ ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಷ್ಟೇ. ನೆಕ್ಸ್ಟ್ ಇನ್ನು ಅದಾದಮೇಲೆ ಚಪ್ಪರ ಎಲ್ಲ ನಾವು ಹಿಂದಿನ ದಿನವೇ ಹಾಕ್ಕೊಂಡ್ಬಿಟ್ವಿ. ಅಂದರೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಫ್ರೆಂಡ್ಸ್ ಇದ್ದರು, ಅವರೆಲ್ಲ ಬಂದು ಪಾಪ ಚಪ್ಪರ ಎಲ್ಲ ಹಾಕ್ಕೊಟ್ಬಿಟ್ಟು ನೋಡಿ ಈ ಥರ ಚಪ್ಪರ ಹಾಕ್ಕೊಂಡಿದ್ವಿ. ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿ ಆಗ್ತಾಯಿತ್ತು. ಸೊ ನೋಡಿ ಈ ಥರ ಸಿಂಪಲ್ಲಾಗಿ ಈ ಥರ ಚಪ್ಪರನ ಹಾಕ್ಕೊಂಡು, ಮತ್ತು ನೈಟ್ ನಮ್ಮಪ್ಪ ಲೈಟಿಂಗ್ಸ್ ಹಾಕಿಸ್ಬೇಕು ಅಂತ ಇದ್ದರು. ಸೊ ಹಂಗಾಗಿ ಸರಿ ಅಂತ ಹೇಳ್ಬಿಟ್ಟು ಅವರು ಲೈಟಿಂಗ್ಸ್ ಎಲ್ಲ ಹಾಕಿಸ್ಕೊಂಡು ಮನೆ ಫೈನಲಾಗಿ ಆಚೆ ಈ ಥರ ಕಾಣಿಸ್ತಾ ಇತ್ತು. ಸೊ ನೋಡೋದಕ್ಕೆ ಸಿಂಪಲಾಗಿ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಇರೋದ್ರಲ್ಲಿ ಸಾಕು, ಜಾಸ್ತಿ ಏನು ಗ್ರ್ಯಾಂಡಾಗಿ ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಈ ಥರ ಸಿಂಪಲ್ಲಾಗಿ ಮೇಲೆ ರೂಮ್ ಕಟ್ಟಿಸ್ಕೊಂಡು ಮತ್ತು ಅದೇ ಮನೇನ ಆಲ್ಟ್ರೇಷನ್ ಮಾಡಿಸ್ಕೊಂಡಿರೋದಷ್ಟೇ ನಾವು. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಅರೇಂಜ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಇನ್ನು ಅದಾದಮೇಲೆ ಐವರ್ ಬಂದುಬಿಟ್ಟು 4 ಗಂಟೆಗೆ ಪೂಜೆ ಮಾಡಬೇಕು ಅಂತ ಹೇಳಿದರು. ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು, ಮತ್ತು ಮಾಡಿದ್ರೆ ಅಷ್ಟು ಚೆನ್ನಾಗಿಲ್ಲ ಟೈಮು ಅಂತ ಹೇಳ್ಬಿಟ್ಟು ಹೇಳಿದರು. ಹಾಗಾಗಿ ಅವರು 4:15ಗೆಲ್ಲ ಬಂದು ಇಲ್ಲಿ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು.
आचार्य वर्यो मे सन्निधत्वा सदा हृदे गुरुभ्यः तदे गुरुभ्यश्च नमो वागम धीमहि हरिष्यमाणः కలిసి దేవుని నిందేసి నమస్కారం చేసుకోండి. ధ్రువంతే రాజా వరుణో ధ్రువం దేవో బృహస్పతిః ధ్రువంతింద్రశ్చాగ్నిశ్చ రాష్ట్రం దారేతాం ధ్రువం आदौर्तन निर्विघ्नता सिद्ध्यर्थं श्रीमन्महागणपति पूजां च करिष्ये. విఘ్నేశ్వరుని ప్రార్థన చేసుకుంటా మనం యాదే కార్యం చేయాల్సిన కూడా ఫస్ట్ విఘ్నేశ్వరుని ప్రార్థన చేసుకొని పూజ చేసి మన యంత్రికి చేయాలి. విఘ్నేశ్వరుడు అంటే పిల్లరాయండి చెప్పుకోండి. సుముఖశ్చేకదంతశ్చ కపిలో గజకర్ణికః లంబోదరశ్చ వికటో విఘ్నరాజో గణాధిప ధూమకేతోర్గణ అధ్యక్షాపాల చంద్రో గజానన ద్వాదంతే ప్రచోదయాద్ श्रीमन्महागणपतिदेवताभ्यो नमः. कर्पूरमङ्गलनीराजनं दर्शयामि. गायत्र्यां प्रोक्षां नैवेद्ये ನಾವು ಹಿಂದಿನ ದಿನನೇ ಅಂದ್ಕೊಂಡಿದ್ವಿ ಚಪ್ಪರಕ್ಕೆ ನೀಟಾಗಿ ಎಲ್ಲ ಡೆಕೋರೇಷನ್ ಮಾಡೋಣ ಹೂವು ಅಂತ ಹೇಳ್ಬಿಟ್ಟು. ಬಟ್ ಹೂವು ತುಂಬ ಕಡಿಮೆ ತಂದುಬಿಟ್ಟಿದ್ರು ನಮ್ಮಮ್ಮ. ಸೊ ಹಂಗಾಗಿ ಸರಿ ಇರೋದ್ರಲ್ಲೇ ಹಾಕ್ಕೊಂಬೇಡ ಅಂತ ಹೇಳ್ಬಿಟ್ಟು ಇರೋ ಹೂವನ್ನ ಹಾಕ್ಕೊಂಡಿದ್ದೀವಿ ಅಷ್ಟೇ. ನೆಕ್ಸ್ಟ್ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಐನೋರು ಇಟ್ಕೊಂಡು ಆಚೆ ಪೂಜೆ ಮಾಡಬೇಕು ಚಪ್ಪರಕ್ಕೆ ಅಂತ ಹೇಳಿದ್ರು. ಸೊ ಹಂಗಾಗಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಗೋಮಾತೆನ ಒಳಗಡೆ ಕರ್ಕೊಬೇಕಲ್ವ. ಸೊ ಹಂಗಾಗಿ ಗೋಮಾತೆಗೆ ಅರಿಶಿನ ಕುಂಕುಮ ಹಚ್ಚಿ, ಅಂದರೆ ಹಣೆ ಮೇಲೆ ಮತ್ತು ಬೆನ್ನ ಮೇಲೆ, ಕಾಲಿಗೆ, ಬಾಲಕ್ಕೆ ಎಲ್ಲ ಅರಿಶಿನ ಕುಂಕುಮ ಹಚ್ಚಬೇಕು ಅಂತ ಹೇಳಿದರು. ಹಂಗಾಗಿ ಅಮ್ಮ ಇಲ್ಲಿ ಅರಿಶಿನ ಕುಂಕುಮನ ನೀಟಾಗಿ ಹಚ್ಕೊಂಡು ಮತ್ತು ಬೆನ್ನ ಮೇಲೆ ಹಸಿರು ಬಟ್ಟೆ ಬರುತ್ತೆ ಅಲ್ವ, ಅಂದರೆ ಬ್ಲೌಸ್ ಪೀಸ್ ಬರುತ್ತೆ ಅಲ್ವ, ಅದನ್ನು ಮಡಚಿಬಿಟ್ಟು ಹಾಕ್ಬಿಟ್ಟು ಅದಕ್ಕೂ ಸಹ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂನ ಇಟ್ಬಿಟ್ಟು ಮಂಗಳಾರತಿ ತೊಗೊಂಡು ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಹಂಗಾಗಿ ಅಮ್ಮ ಇಲ್ಲೆಲ್ಲ ಮಾಡ್ಕೊತಾ ಇದ್ದಾರೆ. ಈ ಥರ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇನ್ನು ತೆಂಗಿನಕಾಯಿ ಹೊಡೆದ್ಬಿಟ್ಟು ತೆಂಗಿನಕಾಯಿನ ಹೊಡ್ಕೊಂಡು ಗೋಮಾತೆಗೆ ಸಹ ನಮಸ್ಕಾರ ಮಾಡಿಸ್ಕೊಂಡು ಒಳಗಡೆ ಕರ್ಕೊಂಬಂದ್ವಿ. ಅದಂತೂ ಪಾಪ ತುಂಬ ಸೈಲೆಂಟಾಗಿತ್ತು, ಏನೂ ಕೂಡ ಕಿರಿಕಿರಿ ಮಾಡಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಟೈಲ್ಸ್ ಹಾಕಿದ್ವಿ ಅಲ್ವಾ, ಪಾಪ ಅದಕ್ಕೆ ತುಂಬ ಸ್ಕಿಪ್ ಆಗ್ತಾಯಿತ್ತು ಕಾಲುಗಳೆಲ್ಲ. ಹಂಗಾಗಿ ಐನೋರು ಇದ್ಕೊಂಡು ಒಳಗಡೆ ಏನು ಕರ್ಕೊಳ್ಳೋದು ಬೇಡ, ಆಚೆಯಿಂದನೇ ಅಂದರೆ ಬಲಗಡೆಯಿಂದನೇ ಒಂದು ರೌಂಡ್ ಹಾಕಿಸ್ಕೊಂಡ್ರೆ ಸಾಕು ಅಂತ ಹೇಳಿದರು. ಹಂಗಾಗಿ ಇಲ್ಲಿ ಸರಿ ಒಂದು ರೌಂಡ್ ಹಾಕಿಸ್ಕೊಂಬೇಡ ಬಲಗಡೆಯಿಂದ ಅಂತ ಹೇಳ್ಬಿಟ್ಟು ಹಾಕಿಸ್ಕೊತಾ ಇದ್ದಾರೆ. ಬಟ್ ಅದು ಹೋಗ್ತಾನೇ ಇರಲಿಲ್ಲ ಮುಂದೆ, ಪಾಪ ಅದು ಜಾರ್ತಾಯಿತ್ತು, ಕಾಲು ತುಂಬಾ ಜಾರ್ತಾಯಿತ್ತು. ಹಂಗಾಗಿ ಆಚೆಯಿಂದನೇ ಹೆಂಗೋ ಒಳಗಡೆ ಬಂದಿತ್ತಲ್ವ, ಸೊ ಹಂಗಾಗಿ ಬಲಗಡೆಯಿಂದನೇ ಒಂದು ರೌಂಡ್ ಹಾಕಿಸ್ಕೊಂಡು ಮತ್ತು ಆಚೆ ಕರ್ಕೊಂಡು ಇನ್ನು ಮತ್ತೆ ಅದಾದಮೇಲೆ ಹೊಸಲು ಪೂಜೆ ಮಾಡಬೇಕು ಅಂತ ಹೇಳಿದರು. ಹಂಗಾಗಿ ಅಮ್ಮ ಇಲ್ಲಿ ನೀಟಾಗಿ ಅರಿಶಿನ ಎಲ್ಲ ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಇರೋ ಥರ ಅರಿಶಿನ ಬಳಿರಿ ಅಂತ ಹೇಳಿದರು ಐನೋರು. ಹಂಗಾಗಿ ಇಲ್ಲಿ ನೀಟಾಗಿ ಅರಿಶಿನ ಬಳ್ಕೊಟ್ಬಿಟ್ಟು ಐನೋರು ಈಗ ಮೊಳೆನೂ ಹೊಡಿತಾ ಇದ್ದಾರೆ. ಅಂದರೆ ಅದೇನೋ ಇದು ಬರುತ್ತೆ ಅಲ್ವ, ಅದು ಹೊಡಿಬೇಕಲ್ವ, ಹಂಗಾಗಿ ಇಲ್ಲಿ ಹೋಲನ್ನ ಮಾಡ್ಕೊತಾ ಇದ್ದಾರೆ. ಬಟ್ ಅದು ಹೋಗ್ತಾನೆ ಇಲ್ಲ ಒಳಗಡೆ, ಫುಲ್ ಗಟ್ಟಿ ಇತ್ತು ಹೊಸಲು. ಹಂಗಾಗಿ ಮೊಳೆಯಲ್ಲಿ ಒಂದು ಹೋಲ್ ಮಾಡಿಕೊಂಡು ಚಿಕ್ಕ ಹೋಲು ಮತ್ತು ಅದಕ್ಕೆ ಮೊಳೆನೂ ಹೊಡ್ಕೊಂಡ್ರು. ನೆಕ್ಸ್ಟ್ ಇನ್ನು ಅದಾದಮೇಲೆ ಹಾಲು ಕುಸ್ಕೋಬೇಕಲ್ವ, ಹಂಗಾಗಿ ಇಲ್ಲಿ ಅಮ್ಮ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದಾರೆ. ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದಾದಮೇಲೆ ಆರತಿ ತೊಗೊಂಡ್ಬಿಟ್ಟು ಪೂಜೆ ಕೂಡ ಮಾಡಿಕೊಂಡು ಅಮ್ಮ ಅಪ್ಪ ಕೈಯಲ್ಲಿ ನಮಸ್ಕಾರ ಮಾಡಿಸ್ಕೊಂಡ್ರು. ಹಾಲಂತೂ ತುಂಬ ಚೆನ್ನಾಗಿ ಉಕ್ಕಿತು, ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿದೆ ಅಂತ ಹೇಳ್ಬಿಟ್ಟು. ಸೊ ಹಾಲೆಲ್ಲ ಉಕ್ಕಿಸ್ಕೊಂಡಿದ್ದಾದಮೇಲೆ ಮತ್ತು ಅಮ್ಮ ಅಪ್ಪ ಕೈಯಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಬಿಟ್ಟು ಮತ್ತು ಅಕ್ಷತೆ ಕಾಳನ್ನ ಕಳಶದ ಮೇಲೆ ಅದೇ ಪೂಜೆ ಮಾಡಿರ್ತಾರಲ್ವ ಅಲ್ಲೆಲ್ಲ ಹಾಕಿಸ್ಕೊಂಡು ನಮಸ್ಕಾರ ಮಾಡಿಸ್ಕೊಂಡ್ರು. ನೆಕ್ಸ್ಟ್ ಇನ್ನು ಆಚೆ ಬಂದುಬಿಟ್ಟು ಮಹಾಬಲಿ ಅದೇನೋ ಕರೀತಾರೆ, ನನಗದು ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಅಮ್ಮದನ್ನ ಅಂತೇಳ್ಬಿಟ್ಟು ಅಮ್ಮ ಫಸ್ಟೇ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ರು. ಆ ಅನ್ನನ ಈ ಥರ 9 ಎಲೆಯಲ್ಲಿ ಹಾಕ್ಬಿಟ್ಟು 9 ಎಲೆಯಲ್ಲಿ ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ನಿಂಬೆಹಣ್ಣು ಆ ಥರ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಮೊಸರನ್ನ ಹಾಕ್ಬಿಟ್ಟು ಅದಕ್ಕೆ ಕೂಡ ಪೂಜೆ ಮಾಡಿಸ್ಕೊಂಡ್ರು. ಪೂಜೆ ಮಾಡಿಸ್ಕೊಂಡಿದ್ದಾದಮೇಲೆ ಇನ್ನು ಗೌತಮ್ ಅದೇ ಟೈಮ್ಗೆ ಬಂದ, ಅವ್ನು ಬೆಳಿಗ್ಗೆ ಬಂದ. ಅವ್ನ ಕೈಯಲ್ಲಿ ಮತ್ತು ಕುಂಬಳಕಾಯಿ ಇರುತ್ತಲ್ವ ಅದನ್ನು 3 ಸಲ ಈ ಥರ ಪೂಜೆ ಮಾಡಿಸ್ಬಿಟ್ಟು ಅದನ್ನು ಒಡಿಸ್ಕೊಂಡ್ರು. ಸೊ ತುಂಬ ಚೆನ್ನಾಗಾಯಿತು. ಇಷ್ಟೇ ಈ ವ್ಲಾಗ್ ಬಂದು ಇಷ್ಟೇ ಆಗಿರುತ್ತೆ. ಸೊ ಪ್ಲೀಸ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.